Very good morning, dear students. Till now, we have discussed regarding what is mean by custom duty and what is the customs law of 1962, types of custom duty, and the exemptions and levy of the custom duty we have discussed. ನೆಕ್ಸ್ಟ್ ನಾವು ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮತ್ತು ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಪ್ರಾಕ್ಟಿಕಲ್ಸ್. ಸೊ ಅದು ಹೋಗೋಕ್ಕಿಂತ ಮುಂಚೆ ಒನ್ ಆಫ್ ದ ಕಸ್ಟಮ್ ಡ್ಯೂಟಿ ಅಂತಲೇ ಕರಿತೀವಿ ಬ್ಯಾಗೇಜ್. ಈ ಬ್ಯಾಗೇಜ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬ್ಯಾಗೇಜ್ ಕಾನ್ಸೆಪ್ಟ್ ಯಾಕೆ ಹುಟ್ಕೊಳ್ತು ಅಂತಂದಾಗ, ಇಲ್ಲ ಆ ಪ್ರಾವಿಷನ್ಸ್ನ ಏನಕ್ಕೆ ಗೌರ್ನಮೆಂಟ್ ನಮ್ಗೆ ಕೊಟ್ಟಿದೆ ಅಂತಂದಾಗ, ಇಂಡಿಯನ್ಸು ದೇ ಆರ್ ದ ಕ್ರೇಜಿ ಫಾರ್ ದಿ ಫಾರಿನ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ವಿಸಿಟರ್ಸ್ ಅಥವಾ ಮೋಸ್ಟ್ ಆಫ್ ದ ಟ್ರಿಪ್ಗೆ ಏನು ವಿಸಿಟ್ ಮಾಡ್ತಾರೋ ಔಟ್ ಆಫ್ ಕಂಟ್ರೀಸ್ಗೆ ಆನ್ ದಿ ಶಾಪಿಂಗ್ ಪರ್ಪಸ್ ಅಂತಲೇ ಹೇಳ್ಬೋದು. ಸೊ ಲೈಕ್ ಎಲೆಕ್ಟ್ರಾನಿಕ್ ಗೂಡ್ಸ್ಗೋಸ್ಕರ ಆಗಿರಬಹುದು, ಮತ್ತು ಈಗ ಪರ್ಫ್ಯೂಮ್ ಅಂತ ಬಂದಾಗ ವರ್ಲ್ಡ್ ಫೇಮಸ್ಸು ಪ್ಯಾರಿಸ್ ಆಗಿರ್ಬೋದು, ಮತ್ತು ಈ ಬಟ್ಟೆ ಕ್ಲಾತ್ಸ್ ಅಂತ ಬಂದಾಗ ವಿ ಹ್ಯಾವ್ ಲೈಕ್ ಮಿಲಾನ್ ಕಂಟ್ರೀಸ್ ಆಗಿರ್ಬೋದು. ಈ ರೀತಿ ಕೆಲವೊಂದು ಅದರದ್ದೇ ಆದಂತಹ ಏನು ಪ್ಯಾಷನ್ ಅಥವಾ ಅದರದ್ದೇ ಆದಂಥ ಟ್ರೆಂಡ್ನ ಆ ದೇಶಗಳು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಲೈಫ್ ಸ್ಟೈಲ್ಸ್ ಬದಲಾಗುತ್ತೋ, ಯಾವಾಗ ನಮಗೆ ಇನ್ಕಮ್ ಜಾಸ್ತಿ ಆಗುತ್ತೋ, ಆಗ ಏನು ಮಾಡ್ತೀವಿ, ನಮ್ಮ ಶಾಪಿಂಗ್ಗೋಸ್ಕರ ಔಟ್ ಆಫ್ ಕಂಟ್ರೀಸ್ಗೆ ಹೋಗುವಂಥ ಪ್ಯಾಸೆಂಜರ್ಸು ತುಂಬಾ ಇದ್ದಾರೆ ಅಂತ ಹೇಳಬಹುದು. ಸೊ ಇದಕ್ಕೆಲ್ಲ ಅವಾಗ ಏನಾಗುತ್ತೆ, ಅವರು ಏನು ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅವಶ್ಯಕತೆ ಅಷ್ಟೂ ಸಹ ತೊಗೊಂಡೋದು ಅಲ್ದಿರ, ಈಗ ನಾವು ಎಲ್ಲಾದರೂ ಈಗ ನಾವೇ ಎಕ್ಸಾಂಪಲ್, ಈಗ ಏನಾಗಿದೆ, ಒಂದು ಔಟ್ ಆಫ್ ಕಂಟ್ರಿಗೆ ಯಾರೋ ನಮ್ಮ ರಿಲೇಟಿವ್ ಹೋಗ್ತಿದ್ದಾರೆ, ಅಥವಾ ನಮ್ಮ ಅಪ್ಪ ಅಮ್ಮ ಹೋಗ್ತಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹೋಗ್ತಿದ್ದಾರೆ, ಇಲ್ಲ ಅಂತಂದರೆ ವೈಫ್ ಹೋಗ್ತಿರ್ತಾರೆ, ಇಲ್ಲ ಹಸ್ಬೆಂಡ್ ಹೋಗ್ತಿರ್ತಾರೆ, ಸಿಸ್ಟರ್ ಹೋಗ್ತಿರ್ತಾರೆ, ಬ್ರದರ್ ಹೋಗ್ತಿರ್ತಾರೆ. ಆಗ ಏನು ಮಾಡ್ತೀವಿ, ಯಾಕಂತಂದರೆ ಅಷ್ಟು ದೂರ ಹೋಗೋವಾಗ ನಮಗೆ ಬೇಕಾಗಿರೋವಂಥ ನೆಸೆಸಿಟೀಸು, ನಮಗೆ ಇಷ್ಟವಾಗುವಂಥ ಪ್ರಾಡಕ್ಟ್ಸ್ನ ಸಹ ನಾವು ಲಿಸ್ಟ್ ಮಾಡಿ ಕೊಡ್ತೀವಿ. ಆಗೇನಾಗುತ್ತೆ, ಬಿಯಾಂಡ್ ದ ಲಿಮಿಟ್ ಆಗಿಬಿಡುತ್ತೆ. ಅಂತಂದರೆ ಈಗ ಅದಕ್ಕೊಂದು ರೂಲ್ಸ್ ಇರುತ್ತೆ. ಈಗ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಹೋಗ್ತಾ ಇದ್ದಾಗ, ಈಗ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಎನಿ ಪರ್ಸನ್ ರಿಟರ್ನಿಂಗ್ ಫ್ರಮ್ ನೇಪಾಳ್ ಅಥವಾ ಭೂತಾನ್ ಅಥವಾ ಮಯನ್ಮಾರ್ ಆರ್ ಚೈನಾ ಅಂತ ಬಂದಾಗ, ನಮ್ಗೆ ಅದಕ್ಕೂ ಸಹ ಕೆಲವೊಂದು ಪ್ರಾವಿಷನ್ಸ್ ಇದೆ. ಅಂತಂದರೆ ಅವ್ರ ಏಜ್ ಮೇಲಾಗಿರಬಹುದು, ಮತ್ತು ಅವ್ರು ಇಷ್ಟು ದಿನ ಅಲ್ಲಿ ಸ್ಟೇ ಆಗಿದ್ದಾರೆ, ಅದು ಪ್ರತಿಯೊಂದಕ್ಕೂ ಸಹ ನಮಗೆ ಪ್ರಾವಿಷನ್ಸ್ ಅನ್ನೋದು ಬ್ಯಾಗೇಜಲ್ಲಿ ಕಂಡುಬರುತ್ತೆ. ಮತ್ತು ಅದರ್ ದ್ಯಾನ್ ದೀಸ್ ಕಂಟ್ರೀಸ್ ಅಂತಂದರೆ ಈ ಚೈನಾ, ಭೂತಾನ್, ಮಯನ್ಮಾರ್, ನೇಪಾಳ್ ಈ ಕಂಟ್ರೀಸ್ನ ಬಿಟ್ಟು ಬೇರೆ ಯಾವುದೇ ಕಂಟ್ರೀಸ್ಗೆ ವಿಸಿಟ್ ಮಾಡಿ ರಿಟರ್ನ್ ಬರೋದಾದರೆ ಇಂಡಿಯಾಗೆ, ಅವ್ರಿಗೂ ಸಹ ಅವ್ರದ್ದೇ ಆದಂಥ ಪ್ರಾವಿಷನ್ಸ್ ಇದೆ. ಅಂತಂದರೆ ಎಕ್ಸಾಂಪಲು, ಈಗ ಬಿಲೋ 10 ಇಯರ್ಸ್ ಯಾರೋ ಒಂದು ಹುಡುಗ ಇದ್ದಾರೆ ಅಥವಾ ಒಂದು ಹುಡುಗಿನೇ ಇದ್ದಾರೆ, ಅವರು ಇಂಡಿಯಾಗೆ ರಿಟರ್ನ್ ಆಗ್ತಿದ್ದಾರೆ US ಇಂದ ಅಂತ ತಿಳ್ಕೊಳ್ಳೋಣ. ಅವರು ಅಲ್ಲಿ 3 ಡೇಸ್ ಅಷ್ಟು, ಅಂತಂದರೆ US ಅಲ್ಲಿ ಹೋಗೋದಕ್ಕೆ ನಮಗೆ 2 ಡೇಸ್ ಬೇಕಾಗುತ್ತೆ. ಜರ್ಮನಿ ಅಂತ ತಿಳ್ಕೊಳ್ಳೋಣ, ಯಾಕಂದರೆ ಜರ್ಮನಿ ಓನ್ಲಿ ವಿ ಹ್ಯಾವ್ ನಮಗೆ ಎಷ್ಟು 6 ಅವರ್ಸ್ ಬೇಕು ಅಷ್ಟೇ. ಓಕೆ, ಇಂಡಿಯಾದಿಂದ ಜರ್ಮನಿಗೆ ತಲುಪೋದಕ್ಕೆ 6 ಅವರ್ಸ್ ಸಾಕು. ಸೊ ಒಂದು ಹುಡುಗ 3 ಡೇಸ್ ಅಲ್ಲೇ ಉಳ್ಕೊಂಡು ವಿತಿನ್ 3 ಡೇಸಲ್ಲಿ ರಿಟರ್ನ್ ಆಗ್ತಾ ಇದ್ದಾನೆ. ಅವನಿಗೆ ಪ್ರಾವಿಷನ್ನು ಜನರಲ್ ಫ್ರೀ ಅಲೋಯೆನ್ಸಸ್ ಬಂದು 3000 ಅಂತಂದರೆ ಅವ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸಸ್ನ, ಆ ಟ್ಯಾಕ್ಸಲ್ಲಿ 3000 ಅಷ್ಟು ಡಿಡಕ್ಷನ್ಸ್ ಮಾಡೋವಂಥದ್ದು. ಸೊ ಈ ರೀತಿ ನಮಗೆ ಸುಮಾರು ಪ್ರಾವಿಷನ್ಸ್ ಇದೆ. ಅದೇನೇ ಆಗಲಿ, ಈಗ ಬ್ಯಾಗೇಜ್ ಬಗ್ಗೆ ತಿಳ್ಕೊಳ್ಳೋಣ. ಜನರಲಿ the word baggage is a comprehensive term which means the luggage of the passenger. Usually baggage ಅಂತಂದರೆ it is nothing but a luggage of the passenger, accompanied or unaccompanied, and comprises of trunks or bags and personal belongings of the passenger contained therein. ಅಕಂಪನೀಡ್ ಅಂತ ಬಂದಿದ ತಕ್ಷಣ ಈ ಲೀಗಲ್ ಆಕ್ಸೆಸರೀಸ್, ಈಗ ಲಾಯರು ಔಟ್ ಆಫ್ ಕಂಟ್ರಿಗೆ ಯಾವುದೋ ಒಂದು ಅಫಿಷಿಯಲ್ ಪರ್ಪಸ್ಗೆ, ಯಾವುದೋ ಒಂದು ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತಂದಾಗ ಅವ್ರಿಗೆ ಬೇಕಾದಂಥ ಆಕ್ಸೆಸರೀಸ್ನ ಅವರು ತೊಗೊಂಡು ಹೋಗ್ತಾರೆ. ಸೊ ಅದನ್ನು ಸಹ ನಾವು ಬ್ಯಾಗೇಜ್ ಅಂತಲೇ ಕರಿತೀವಿ. ಬಟ್ ಅಲ್ಲಿ ಪ್ರಾವಿಷನ್ಸ್ ಇರುತ್ತೆ. ಅನ್ಅಕಂಪನೀಡ್ ಅಂತಂದಾಗ ಇಟ್ಸ್ ಲೈಕ್ ಪರ್ಸ್ನಲ್ ಥಿಂಗ್ಸ್.
ಓಕೆನಾ. ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ಕಂಪ್ರೈಸಸ್ ಆಫ್ ಟ್ರಂಕ್ಸ್ ಅಂತಂದರೆ ಈಗ ನಾವು ಹೇಗೆ ತೊಗೊಂಡೋಗ್ತೀವಿ ವಸ್ತುಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಬ್ಯಾಗಲ್ಲೋ ಅಲ್ವಾ ಈ ರೀತಿ ತೊಗೊಂಡು ಹೋಗ್ತೀವಿ ಅಲ್ವಾ. ಸೊ ಅದನ್ನು ಸಹ ನಾವು ಏನಂತ ಕರಿತೀವಿ ಅಂತಂದರೆ ಬ್ಯಾಗೇಜ್ ಅಂತ ಕರಿತೀವಿ. ಒಂದು ಲಗೇಜ್ನ ನಾವು ಬ್ಯಾಗೇಜ್ ಅಂತ ಕರಿತೀವಿ ಅಂಡರ್ ದಿ ಕಸ್ಟಮ್ಸ್ ಲಾ ಆಫ್ 1962. ಸೊ ಇದರಲ್ಲಿ ಬ್ಯಾಗೇಜ್ ಅಂತ ಬಂದಾಗ ಈ ಬೊನಫೈಡ್ ಬ್ಯಾಗೇಜ್ ಎಕ್ಸಮ್ಟ್ ಫ್ರಮ್ ಡ್ಯೂಟಿ ಅಂತ. ದ ಜನರಲ್ ರೇಟ್ ಆಫ್ ಬ್ಯಾಗೇಜ್ ಇಸ್ 35% ಇದೆ. ಅದಕ್ಕೆ ಎಜುಕೇಷನ್ ಸೆಸ್ 2% ಮತ್ತು ಹೈಯರ್ ಎಜುಕೇಷನ್ ಸೆಸ್ ಬಂದು 1%. ಟೋಟಲ್ 36.05% ಬರುತ್ತೆ ಅನಿಸುತ್ತೆ. ಅಂದರೆ ಇಷ್ಟನ್ನು ನಾವು ಒಂದು ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ನಾವು ಏನು ಬ್ಯಾಗೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ IGST, CGST, SGST ಯಾವುದು ಸಹ ಅಪ್ಲಿಕೇಬಲ್ ಆಗಲ್ಲ, ಆಯಿತಾ. ಸೊ ಬೋನಫೈಡ್ ಬ್ಯಾಗೇಜ್ ಎಕ್ಸಮ್ಟ್ ಫ್ರಮ್ ಡ್ಯೂಟಿ ಅಂತ ಹೇಳ್ತಿದ್ದಾರೆ. ಯಾರು ಈ ಬೋನಫೈಡ್ ಬ್ಯಾಗೇಜ್ ಅಂತಂದರೆ, ಈ ಬೋನಫೈಡ್ ಪರ್ಸನ್ಸ್ ಅಂದರೆ ಯಾರು, ಬ್ಯಾಗೇಜ್ ಅಂತಂದರೆ ಯಾರು ಅಂತಂದರೆ ಇಟ್ ಈಸ್ ಎನಿ ಆರ್ಟಿಕಲ್ ಇನ್ ದ ಬ್ಯಾಗೇಜ್ ಆಫ್ ದಿ ಪ್ಯಾಸೆಂಜರ್. ಎನಿ ಆರ್ಟಿಕಲ್ ಅಂತಂದರೆ ಯಾವುದೇ ಒಂದು ವಸ್ತುಗಳು ಇನ್ ದ ಬ್ಯಾಗೇಜ್ ಆಫ್ ದಿ ಪ್ಯಾಸೆಂಜರ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ದ ಸೆಟ್ ಆಫೀಸರ್ ಇಸ್ ಸ್ಯಾಟಿಸ್ಫೈಡ್ ದಟ್ ಇಟ್ ಈಸ್ ಫಾರ್ ದಿ ಯೂಸ್ ಆಫ್ ದ ಪ್ಯಾಸೆಂಜರ್ ಆರ್ ಹಿಸ್ ಫ್ಯಾಮಿಲಿ. ಅಂತಂದರೆ ಯಾರು ಒಬ್ರು ಡೀಮ್ಡ್ ಅಂತೀವಲ್ವ, ಅದು ಅವ್ರ ಬದಲಾಗಿ ಇವರು ವಸ್ತುಗಳನ್ನು ತೊಗೊಂಡು ಬರ್ತಿರ್ತಾರೆ ಅಫಿಷಿಯಲ್ ಪರ್ಪಸ್ಗೆ. ಸೊ ಅಂಥ ಬೊನಫೈಡ್ ಜಿನೈನ್ ಪರ್ಸನ್ಸ್ ಏನಿರ್ತಾರೆ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ, ಅಂತಂದರೆ ಬ್ಯಾಗೇಜ್ನ ಹಾಕೋದಿಲ್ಲ ಅಂತ ಅರ್ಥ, ಓಕೆನಾ. ಸೊ ಬೊನಫೈಡ್ ಬ್ಯಾಗೇಜ್ ಎಕ್ಸಮ್ಟ್ ಫ್ರಮ್ ಡ್ಯೂಟಿ. ಈಗ ನೀವು ಕೇಳಿರ್ಬೋದು, ಈ ಆರ್ಮಿ ಅವ್ರಿಗೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಆರ್ಮಿ ಕ್ಯಾಂಟೀನ್ಸಲ್ಲಿ CST ಕ್ಯಾಂಟೀನ್ಸಲ್ಲಿ ಅವ್ರಿಗೆ ಪ್ರಾಡಕ್ಟ್ಸ್ ಏನಿರುತ್ತೋ ಅದು ವಿತೌಟ್ ಟ್ಯಾಕ್ಸ್. ನಮಗೆ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಇರುತ್ತೆ ಯೂಶ್ವಲಿ ನಾವು ಕಸ್ಟಮರ್ಸ್ಗೆ. ಬಟ್ ಆರ್ಮಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸು ಬಂದು ವಿತೌಟ್ ಟ್ಯಾಕ್ಸ್ ಇರುತ್ತೆ. ಸೊ ಈ ರೀತಿ ಪ್ರಾವಿಷನ್ಸ್. ಅದೇ ರೀತಿ ಬೊನಫೈಡ್ ಬ್ಯಾಗೇಜ್ ಅಂತಂದರೆ ಅವ್ರಿಗೆ ಅಂದರೆ ಅಫಿಷಿಯಲ್ ಪರ್ಪಸ್ಗೋಸ್ಕರ ತೊಗೊಂಡು ಬರ್ತಿರ್ತಾರಲ್ಲ ಆ ಪ್ಯಾಸೆಂಜರ್ಸ್ಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ನ ಕ್ಲೇಮ್ ಮಾಡೋದಿಲ್ಲ ಅಥವಾ ಲೆವಿ ಮಾಡಲ್ಲ ಅಂತ ಇದರ ಅರ್ಥ. ನೆಕ್ಸ್ಟು ಇದರಲ್ಲಿ ಜನರಲ್ ಪ್ರಾಹಿಬಿಷನ್ಸ್ ಇದೆ. ಅಂತಂದರೆ ಯಾವುದಕ್ಕೆಲ್ಲ ಇದು ಅಪ್ಲಿಕೇಬಲ್ ಆಗಲ್ಲ ಅಂದರೆ ರಿಸ್ಟ್ರಿಕ್ಷನ್ಸ್ ಏನೆಲ್ಲ ಫಾಲೋ ಮಾಡಬೇಕು. ಈಗ ಬ್ಯಾಗೇಜ್ ಅಂದ ತಕ್ಷಣ ಯಾವುದೋ ಒಂದು ಲಗೇಜ್ ಅಂತಂದರೆ 10 kg ತರ್ಬೋದಾ, 12 kg ತರ್ಬೋದಾ, 15 kg ತರ್ಬೋದಾ, ಅದಕ್ಕೆಲ್ಲ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತು ಕೆಲವೊಂದಕ್ಕೆಲ್ಲ ಇದು ಅಪ್ಲಿಕೇಬಲ್ ಆಗಲ್ಲ, ಅದಕ್ಕೆ ಬೇರೆ ಆದಂತಹ ಟ್ಯಾಕ್ಸ್ನೂ ಹಾಕ್ತಾರೆ. ಸೊ ಫಾರಿನ್ ಆ್ಯಂಡ್ ಇಂಡಿಯನ್ ಕರೆನ್ಸಿ ಕ್ಯಾನ್ ಬಿ ಟೇಕನ್ ಔಟ್ ಆರ್ ಬ್ರಾಟ್ ಇನ್ ಓನ್ಲಿ ಆ್ಯಸ್ ಪರ್ ರಿಸ್ಟ್ರಿಕ್ಷನ್ಸ್ ಆಫ್ RBI ಅಂಡರ್ FEMA. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 1999 ಪ್ರಕಾರ ಫಾರಿನ್ ಆ್ಯಂಡ್ ಇಂಡಿಯನ್ ಕರೆನ್ಸಿ ಕ್ಯಾನ್ ಬಿ ಟೇಕನ್ ಆರ್ ಬ್ರಾಟ್ ಇನ್ ಓನ್ಲಿ ಆ್ಯಸ್ ಪರ್ ದ ರಿಸ್ಟ್ರಿಕ್ಷನ್ಸ್ ಆಫ್ ದ RBI ಪ್ರಕಾರ ಅಂಡರ್ ದಿ FEMA ಆ್ಯಕ್ಟ್ ಪ್ರಕಾರನೇ ಎಕ್ಸ್ಚೇಂಜಸ್ ಇರುತ್ತೆ ಫಾರಿನ್ ಆ್ಯಂಡ್ ಇಂಡಿಯನ್ ಕರೆನ್ಸಿದು ಅಂತ. ಪೊಸೆಷನ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂತಂದರೆ ಈ ಡ್ರಗ್ಸ್ ಮಾದಕ ದ್ರವ್ಯ ಅಂತ ಏನು ಕರಿತೀವಿ ಅದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಂಪ್ಷನ್ಸು ಇರೋದಿಲ್ಲ. ಡೊಮೆಸ್ಟಿಕ್ ಪೆಟ್ಸ್ ಲೈಕ್ ಡಾಗ್ಸ್ ಮತ್ತು ಕ್ಯಾಟ್ಸ್, ಬರ್ಡ್ಸ್ ಎಕ್ಸೆಟ್ರಾ ಕ್ಯಾನ್ ಬಿ ಬ್ರಾಟ್ ಆ್ಯಸ್ ಪರ್ ಸ್ಟ್ರಿಕ್ಟ್ ಹೆಲ್ತ್ ಸರ್ಟಿಫಿಕೇಟ್ ರೆಗ್ಯುಲೇಷನ್ಸ್. ಈಗ ಕರ್ಕೊಂಡು ಬರ್ತಾರಲ್ವ ಬೇರೆ ಕಂಟ್ರೀಸಿಂದನೂ. ಈಗ ಫ್ಯಾಮಿಲಿನೇ ಇಂಡಿಯಾಗೆ ಶಿಫ್ಟ್ ಆಯಿತು, ಅವ್ರು ಯಾವುದೋ ಒಂದು ನಾಯಿನ ಸಾಕ್ಕೊಂಡಿದ್ರು, ಇಲ್ಲ ಬೆಕ್ಕನ್ನು ಸಾಕ್ಕೊಂಡಿದ್ರು, ಇಲ್ಲ ಯಾವುದೋ ಒಂದು ಡೊಮೆಸ್ಟಿಕ್ ಅನಿಮಲ್ನ ಸಾಕ್ಕೊಂಡಿದ್ರು ಅಂದಾಗ ಸೊ ಅವ್ರ ಹತ್ರ ಸ್ಟ್ರಿಕ್ಟ್ಲಿ ದೇ ಹ್ಯಾವ್ ಟು ಪ್ರೂಫ್ ವಿತ್ ದಿ ಹೆಲ್ತ್ ಸರ್ಟಿಫಿಕೇಟ್ ರೆಗ್ಯುಲೇಷನ್ ಅಂತೆ. ನೆಕ್ಸ್ಟ್, ಟೇಕಿಂಗ್ ಔಟ್ ಎಕ್ಸೋಟಿಕ್ ಬರ್ಡ್ಸ್, ವಿಂಡ್ ಆರ್ಚಿಡ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂತಂದರೆ ಈ ಥರದ್ದೆಲ್ಲ ಆರ್ಚಿಡ್ಸ್, ಉಷ್ಟ್ರ ಪಕ್ಷಿ ಆಗಿರಬಹುದು, ಈ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಿರುವಂಥ ಅನಿಮಲ್ಸ್, ಬರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಇದಕ್ಕೆ ಯಾವುದೇ ರೀತಿಯಾದಂಥ ಜನರಲ್ ಫ್ರೀ ಅಲೋಯೆನ್ಸಸ್ ಇರೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್, ಎಂಡೇಂಜರ್ಡ್
species or articles made from flora and fauna such as ivory, musk, reptile skins, furs, ಈ ಥರದ್ದು ಆ್ಯಂಟಿಕ್ಸ್ ಆರ್ ಪ್ರಾಫಿಬಿಟೆಡ್, ಈ ಮುತ್ತು ಹವಳಗಳು ಇದೆಲ್ಲ ಇರುತ್ತಲ್ಲ, ಮತ್ತು ಫ್ಲೋರಾ ಆ್ಯಂಡ್ ಫ್ಯೋನಾ ಇದರಿಂದನೂ, ಮತ್ತು ಈ ಕೆಮಿಕಲ್ಸಿಂದ ಮಾಡಿರೋ ಅಂಥದ್ದು, ಇದಕ್ಕೆಲ್ಲನೂ ಸಹ ಪ್ರಾಫಿಬಿಷನ್ಸ್ ಇರುತ್ತೆ, ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಷನ್ಸ್ ಇರಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್, ಎಕ್ಸಂಪ್ಷನ್ಸ್ ಫ್ರಮ್ ಆರ್ ರೆಸ್ಟ್ರಿಕ್ಷನ್ಸ್ ಆನ್ ಬ್ಯಾಗೇಜ್. A tourist can be broadly classified as Indian persons going abroad for a short trip and coming back. ಈಗ ಪ್ರತಿಯೊಬ್ಬರು ಟ್ರಿಪ್ ಹೋಗ್ತಾರೆ ಫಾರಿನ್ ಕಂಟ್ರೀಸ್ಗೆ, ಬಟ್ ಅದರಲ್ಲಿ ಡಿವಿಷನ್ಸ್ ಇರುತ್ತೆ, ಡೈಮೆನ್ಷನ್ಸ್ ಇರುತ್ತೆ. ಕೆಲವರು ಶಾರ್ಟ್ ಟ್ರಿಪ್ ಮಾಡ್ತಾರೆ, ಕೆಲವರು ಮಂತ್ಸ್ ಟುಗೆದರ್ ಇರ್ತಾರೆ, ಕೆಲವರು ಇಯರ್ಸ್ ಟುಗೆದರ್ ಇರ್ತಾರೆ. ಈ ರೀತಿ ಅದನ್ನು ಡಿವೈಡ್ ಮಾಡಿದ್ದಾರೆ ಇಲ್ಲಿ. ಫಸ್ಟ್ ಒನ್ ಬಂದು ಇಂಡಿಯನ್ ಪರ್ಸನ್ಸ್ ಗೋಯಿಂಗ್ ಅಬ್ರಾಡ್ ಫಾರ್ ಎ ಶಾರ್ಟ್ ಟ್ರಿಪ್ ಆ್ಯಂಡ್ ಕಮಿಂಗ್ ಬ್ಯಾಕ್. ಶಾರ್ಟ್ ಟ್ರಿಪ್ಪು ಮಾಡಿ ಮತ್ತು ರಿಟರ್ನ್ ಆಗೋವಂಥದ್ದು ಇಂಡಿಯಾಗೆ. ಇಂಡಿಯನ್ ಪರ್ಸನ್ಸ್ ಗಾನ್ ಅಬ್ರಾಡ್ ಫಾರ್ ವರ್ಕ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಆಫ್ಟರ್ ಫ್ಯೂ ಇಯರ್ಸ್. ಕೆಲವರೆಲ್ಲ ಆಗುತ್ತಲ್ಲ, ಅಂದರೆ ಅವ್ರದ್ದು ಪ್ರೋಸೆಸ್ ಚೇಂಜ್ ಆದಾಗ ಕೆಲವೊಂದು ಟ್ರೈನಿಂಗ್ಸ್ಗೆ ಹೋಗಬೇಕಾಗತ್ತೆ. ಆ ಟ್ರೈನಿಂಗ್ ಹೋದಾಗ ಅಲ್ಲಿ ಇಯರ್ಸ್ ಟುಗೆದರ್ ಆಗುತ್ತೆ, ಅಲ್ಲೇ ಸೆಟ್ಲ್ ಆಗಬೇಕಾಗಿರುತ್ತೆ ಅಲ್ವಾ. ಈ ರೀತಿಯಾದಾಗಲೂ ಸಹ ಅದನ್ನು ಕ್ಲಾಸಿಫಿಕೇಷನ್ಸ್ ಮಾಡ್ತಾರೆ. ಟೂರಿಸ್ಟ್ ವಿಸಿಟಿಂಗ್ ಇಂಡಿಯಾ ಫಾರ್ ಸೈಟ್ ಸೀಯಿಂಗ್ ಆರ್ ಬಿಸ್ನೆಸ್ ಪರ್ಪಸ್. ಆಬ್ವಿಯಸ್ಲಿ ಈ ಥರದ್ದು ಸೈಟ್ ಸೀಯಿಂಗು ಮತ್ತು ಬಿಸ್ನೆಸ್ ಪರ್ಪಸ್ಗೆ ವಿಸಿಟ್ ಮಾಡೋ ಅಂಥದ್ದು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾನೆ ಇರ್ತಾರೆ. ಈಗ ಬ್ಯಾಂಗ್ಳೂರಲ್ಲಿ ಹೈದ್ರಾಬಾದಲ್ಲಿ ಆಗಿರ್ಬೋದು, ಮತ್ತು ಮುಂಬೈಯಲ್ಲಾಗಿರ್ಬೋದು, ಈ ರೀತಿ ನೋಡಿದಾಗ ವಿ ಹ್ಯಾವ್ ಎನ್ ನಂಬರ್ ಆಫ್ MNCs. ಸೊ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಫಾರಿನ್ ಕಂಟ್ರೀಸ್ದೆ. ಸೊ ಅವ್ರು ಬಿಸ್ನೆಸ್ ಪರ್ಪಸ್ಗೆ ಬರ್ತಾನೆ ಇರ್ತಾರೆ. ಓಕೆ, ಈ ಥರದ್ದು. ಅಕಾರ್ಡಿಂಗ್ಲಿ ಬ್ಯಾಗೇಜ್ ರೂಲ್ಸ್ 1998 ಕಂಟೈನ್ ಡಿಫ್ರೆಂಟ್ ಪ್ರಾವಿಷನ್ಸ್ ಫಾರ್ ರೆಸಿಡೆಂಟ್ಸ್ ಫ್ರಮ್ ಇಂಡಿಯಾ. ರೆಸಿಡೆಂಟ್ಸ್ ಅಂತಂದರೆ 182 ಡೇಸ್ ಅಷ್ಟು ಅವ್ರೇನಾಗಿರಬೇಕು, ಇಂಡಿಯಾದಲ್ಲೇ ಇರಬೇಕು. ರೆಸಿಡೆಂಟ್ಸ್ ಅಂತಂದರೆ ಪರ್ಮನೆಂಟಾಗಿ ಸಿಟಿಸನ್ಶಿಪ್ ಇಂಡಿಯಾದೇ ಇರಬೇಕು. ಸೊ ಈ ಥರದನ್ನು ನಾವು ಬೇಸಿಕ್ ರೂಲ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಸ್ಟೇಟಸ್ ಆಫ್ ದಿ ರೆಸಿಡೆಂಟ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಮತ್ತು ಟೂರಿಸ್ಟ್ ವಿಸಿಟಿಂಗ್ ಇಂಡಿಯಾ ಆ್ಯಂಡ್ ಪರ್ಸನ್ಸ್ ಟ್ರಾನ್ಸ್ಫರಿಂಗ್ ದೇರ್ ರೆಸಿಡೆನ್ಸ್. ಸೊ ಇದಕ್ಕೂ ಸಹ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಮತ್ತು ಇವರು ಟ್ರಾವೆಲ್ ಮಾಡಿದಾಗ ಮತ್ತು ಇವ್ರು ತರೋ ಅಂಥ ಆರ್ಟಿಕಲ್ಸ್ ಅಥವಾ ಪರ್ಟಿಕ್ಯುಲರ್ಸ್ ಅಥವಾ ಆಕ್ಸೆಸರೀಸ್ಗೆ ಒಂದಿಷ್ಟು ಟ್ಯಾಕ್ಸನ್ನು ಹಾಕ್ತಾರೆ. ಸೊ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ನೋಡೋಣ. ಎಕ್ಸೆಂಪ್ಷನ್ಸ್ ಓನ್ಲಿ ಟು ಬೋನಫೈಡ್ ಬ್ಯಾಗೇಜ್. ಅಂದರೆ ದ ಎಕ್ಸೆಂಪ್ಷನ್ ಟು ಬ್ಯಾಗೇಜ್ ಈಸ್ ಅವೈಲಬಲ್ ಓನ್ಲಿ ಟು ಬೋನಫೈಡ್ ಬ್ಯಾಗೇಜ್, ದೋ ದ ಟರ್ಮ್ ಬೋನಫೈಡ್ ಬ್ಯಾಗೇಜ್ ಈಸ್ ನಾಟ್ ಡಿಫೈನ್ಡ್. ಬೋನಫೈಡ್ ಡಿಕ್ಲರೇಷನ್ ಫಾರ್ಮ್ ಪ್ರಿಸ್ಕ್ರೈಬ್ಡ್ ದಟ್ ಬೋನಫೈಡ್ ಬ್ಯಾಗೇಜ್ ಇನ್ಕ್ಲೂಡ್, ನಾನು ನಿಮಗೆ ಹೇಳಿದೆ ಅಂತಂದರೆ ಬೋನಫೈಡ್ ಬ್ಯಾಗೇಜ್ ಅಂದರೆ ಎನಿ ಆರ್ಟಿಕಲ್ ಇನ್ ದಿ ಬ್ಯಾಗೇಜ್ ಆಫ್ ದಿ ಪ್ಯಾಸೆಂಜರ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಸೆಡ್ ಆಫೀಸರ್ ಇಸ್ ಸ್ಯಾಟಿಸ್ಫೈಡ್ ದಟ್ ಇಟ್ ಈಸ್ ಫಾರ್ ಯೂಸ್ ಆಫ್ ದಿ ಪ್ಯಾಸೆಂಜರ್. ಅಂತಂದರೆ ಆಥರೈಸ್ ಆಗಿರಬೇಕು ಒಬ್ಬರು ಆಫೀಸರಿಂದ. ಸೊ ಅಂಥವರಿಗೆ ಅವ್ರು ಬದಲಾಗಿ ತರ್ತಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ನ ಹಾಕಲ್ಲ. ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ವೇರಿಂಗ್ ಅಪಾರಲ್, ಪರ್ಸ್ನಲ್ ಆ್ಯಂಡ್ ಹೌಸ್ ಹೋಲ್ಡ್ ಎಫೆಕ್ಟ್ಸ್ ಮೀನ್ ಫಾರ್ ಪರ್ಸ್ನಲ್ ಯೂಸ್ ಆಫ್ ಪ್ಯಾಸೆಂಜರ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಟ್ರಾವೆಲಿಂಗ್ ವಿತ್ ಹಿಮ್ ಆ್ಯಂಡ್ ನಾಟ್ ಫಾರ್ ಸೇಲ್ ಆರ್ ಗಿಫ್ಟ್. ಅಂತಂದರೆ ಎಂಡ್ ಯೂಸರ್ಸ್ ಅಂತ ಏನಿರ್ತಾರೆ ಅದಕ್ಕೆ ಇವ್ರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ನ ಹಾಕಲ್ಲ. ಜ್ಯುವೆಲ್ರಿ ಇನ್ಕ್ಲೂಡಿಂಗ್ ಆರ್ಟಿಕಲ್ಸ್ ಮೇಡ್ ಹೋಲಿ ಆರ್ ಮೇನ್ಲಿ ಆಫ್ ಗೋಲ್ಡ್ ಇನ್ ರೀಸನಬಲ್ ಕ್ವಾಂಟಿಟಿ ಅಕಾರ್ಡಿಂಗ್ ಟು ದ ಸ್ಟೇಟಸ್ ಆಫ್ ದಿ ಪ್ಯಾಸೆಂಜರ್. ಯೂಶ್ವಲಿ ಈ ದುಬೈಗೆ ವಿಸಿಟ್ ಮಾಡಿದಾಗ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಮತ್ತು ಐಫೋನ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಇದೆಲ್ಲ ಜಾಸ್ತಿ, ಯಾಕೆಂದರೆ ಅಲ್ಲಿ ಚೀಪಾಗಿ ಸಿಗುತ್ತೆ ಅಂತ. ಆ ಗೋಲ್ಡು ಅಷ್ಟೇ ಪರ್ಚೇಸ್ ಮಾಡಿದಾಗ ಅದು ದೇ ಹ್ಯಾವ್ ಟು ಯೂಸ್ ಫಾರ್ ಪರ್ಸ್ನಲ್ ಯೂಸ್, ನಾಟ್ ಫಾರ್ ಬಿಸ್ನೆಸ್ ಆಯಿತಾ. ಈ ಥರ ಇದ್ದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ನ ಹಾಕಲ್ಲ. ಅದನ್ನು ಬೋನಫೈಡ್ ಬ್ಯಾಗೇಜ್ ಅಂತ ಕರಿತೀವಿ. ಟೂಲ್ಸ್ ಆಫ್ ಡ್ರಾಫ್ಟ್ಸ್ಮನ್ ಅಂತಂದರೆ ಈ ಲೀಗಲ್ ಆಸ್ಪೆಕ್ಟ್ಸ್ಗೆ ಬೇಕಾಗುವಂತಹ ಸಾಮಗ್ರಿಗಳು, ಟೂಲ್ಸ್. ಸೊ ಅದಕ್ಕೂ ಸಹ ಯಾವುದೇ ರೀತಿಯಾದಂತಹ ಬ್ಯಾಗೇಜ್ ಡ್ಯೂಟಿನ ಹಾಕಲ್ಲ. ಇನ್ಸ್ಟ್ರೂಮೆಂಟ್ಸ್ ಆಫ್ ಫಿಸಿಷಿಯನ್ ಆರ್ ಸರ್ಜನ್, ಅದು ಏನಕ್ಕೋಸ್ಕರ ಇನ್ಸ್ಟ್ರೂಮೆಂಟ್ಸ್ ತರ್ತಾರೆ ಫಿಸಿಷಿಯನ್ಸ್ ಅಥವಾ ಸರ್ಜನ್ ಅಂತಂದಾಗ ಇಟ್ ಈಸ್ ಫಾರ್ ಪಬ್ಲಿಕ್ ಯೂಸ್ ಅಥವಾ ಅದು ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟಿ ಅಲ್ವಾ, ಡಾಕ್ಟರ್ಸ್. ಅದರಿಂದ ಅದಕ್ಕೂ ಸಹ ಬ್ಯಾಗೇಜ್ನ ಹಾಕಲ್ಲ ಅಂತ ಅರ್ಥ. ಸೊ ದೀಸ್ ಆರ್ ದ ಥಿಂಗ್ಸ್ ಎಕ್ಸಂಪ್ಷನ್ಸ್ ಫ್ರಮ್ ಬ್ಯಾಗೇಜ್. ನೆಕ್ಸ್ಟ್ ವಿ ಹ್ಯಾವ್
ಒನ್ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ನ ತಿಳ್ಕೊಂಡ್ರೆ ನಿಮಗೆ ಎಂಟೈರ್ ಆಗಿ ಬ್ಯಾಗೇಜ್ ಅಂತಂದರೆ ಏನು ಅಂತ ಅರ್ಥ ಆಗಿಬಿಡುತ್ತೆ. ಬ್ಯಾಗೇಜ್ ಅಂತ ಬಂದಿದ ತಕ್ಷಣ ಮೇನ್ಲಿ ವಿ ಹ್ಯಾವ್ ಅ ಟೂ ಹೆಡ್ಡಿಂಗ್ಸ್, ಅಪ್ಲಿಕೇಬಲ್ ಆ್ಯಂಡ್ ನಾನ್ ಅಪ್ಲಿಕೇಬಲ್. ಅಪ್ಲಿಕೇಬಲ್ ಅಂತಂದಾಗ ಆಲ್ ಎಕ್ಸೈಸಬಲ್ ಗೂಡ್ಸ್. ಓಕೆ, ನಾನ್ ಅಪ್ಲಿಕೇಬಲ್ ಅಂತ ಬಂದಾಗ ನಾನು ನಿಮ್ಗಾಗಲೇ ಹೇಳಿದ್ದೆ, ಮೋಟಾರ್ ವೆಹಿಕಲ್ನ ನಾವು ಬ್ಯಾಗೇಜ್ ಅಂತ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಆಲ್ಕೋಹಾಲಿಕ್ ಲಿಕ್ಕರ್ ಅಪ್ ಟು 2 ಲೀಟರ್ಸ್ ಇದ್ದರೆ ಅದು ಬ್ಯಾಗೇಜ್ಗೆ ಬರೋದಿಲ್ಲ. ಮೋರ್ ದ್ಯಾನ್ 2 ಲೀಟರ್ಸ್ ಏನಾದರೂ ಅವನು ಟ್ರಾವೆಲ್ ಮಾಡೋವಾಗ ತಂದರೆ ಅದಕ್ಕೆ ನಾವು ಬ್ಯಾಗೇಜ್ನ ಹಾಕ್ತೀವಿ, ಅಂತಂದರೆ ಬ್ಯಾಗೇಜ್ ಡ್ಯೂಟಿನ ಅಥವಾ ಟ್ಯಾಕ್ಸ್ನ ಹಾಕ್ತೀವಿ ಅಂತ. ಸೊ ಇದರಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಜನರಲ್ ಫ್ರೀ ಅಲೋವೆನ್ಸಸ್ ಅಂತ. ಏನು ಈ ಜನರಲ್ ಫ್ರೀ ಅಲೋವೆನ್ಸಸ್ ಅಂದರೆ ಗೊತ್ತು, ಫ್ರೀ ಅಂತಂದರೆ ಗೊತ್ತು. ಜನರಲಿ ಯಾವ ರೀತಿ ನಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಂದಾಗ, ಪರ್ಸನ್ ಕ್ಯಾನ್ ಕ್ಲೇಮ್ ಎಕ್ಸಂಪ್ಷನ್ಸ್ ಫ್ರಮ್ ಪೇಮೆಂಟ್ ಆಫ್ ಡ್ಯೂಟಿ ಆನ್ ಸರ್ಟೇನ್ ಪಾರ್ಟ್ ಆಫ್ ದಟ್ ಬ್ಯಾಗೇಜ್ ಅಂತಂದರೆ, ಈಗ ನೀವು ಎಲ್ಲಿ ನೋಡಿದ್ರೂ ಸಹ ಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ನೋಡಬಹುದು, GST ಅಲ್ಲಿ ನೋಡ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ಸಲ್ಲಿ ನೋಡಬಹುದು. ಎಲ್ಲಿ ನೋಡಿದ್ರೂ ಸಹ ನಿಮಗೆ ಅದರದ್ದೇ ಆದಂಥ ಗೌರ್ನಮೆಂಟ್ ಏನು ಮಾಡುತ್ತೆ, ಪ್ರಾವಿಷನ್ಸ್ನ ಪ್ರೊವೈಡ್ ಮಾಡುತ್ತೆ ಅಲ್ವಾ. ಸೊ ಅದೇ ರೀತಿ ಬ್ಯಾಗೇಜಲ್ಲಿ ಸಹ ಒಂದು ಎಕ್ಸಂಪ್ಷನ್ಸ್ ಫ್ರಮ್ ದಿ ಪೇಮೆಂಟ್ ಆಫ್ ಡ್ಯೂಟಿ ಆನ್ ಸರ್ಟೇನ್ ಪಾರ್ಟ್ ಆಫ್ ದಟ್ ಬ್ಯಾಗೇಜ್, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಜನರಲ್ ಫ್ರೀ ಅಲೋವೆನ್ಸಸ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ದಿ ಬೋನಫೈಡ್ ಬ್ಯಾಗೇಜ್. ಈ ಜನರಲ್ ಫ್ರೀ ಅಲೋವೆನ್ಸಸ್ ಯಾರಿಗಪ್ಪ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಓನ್ಲಿ ಫಾರ್ ಬೋನಫೈಡ್ ಬ್ಯಾಗೇಜ್ ಅವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇದರಲ್ಲಿ ಜನರಲ್ ಫ್ರೀ ಅಲೋವೆನ್ಸಸ್ ಅಂತ ಬಂದಾಗ ವಿ ಹ್ಯಾವ್ ಅ ಟು ಫರ್ದರ್ ಡಿವಿಷನ್ಸ್, ಇಂಡಿವಿಜುವಲ್ ಸ್ಟೇಡ್ ಆ್ಯಂಡ್ ಪ್ರೊಫೆಷ್ನಲಿ ಸ್ಟೇಡ್ ಅಬ್ರಾಡ್ ಅಂತ. ನಾನು ನಿಮ್ಗೆ ಆಗಲೇ ಹೇಳಿದೆ, ನಾವು ಕ್ಲಾಸಿಫಿಕೇಷನ್ಸ್ ಅಂತ ತೊಗೊಂಡಾಗ ಟ್ರಿಪ್ ಹೋಗೋರು ಇರ್ತಾರೆ ಇಂಡಿವಿಜುವಲ್ ಆಗಿ, ಪ್ರೊಫೆಷ್ನಲ್ ಪರ್ಪಸ್ಗೆ ವರ್ಕ್ ಮೇಲೆ ಹೋಗೋ ಅಂಥವರು ಇರ್ತಾರೆ ಅಲ್ವಾ. ಈ ರೀತಿ ಇದ್ದಾಗ ಅದನ್ನು 2 ಡಿವಿಷನ್ಸ್ ಮಾಡಿದ್ದಾರೆ, ಇಂಡಿವಿಜುವಲ್ ಸ್ಟೇಡ್ ಆ್ಯಂಡ್ ಪ್ರೊಫೆಷ್ನಲ್ ಸ್ಟೇಡ್ ಅಬ್ರಾಡ್ ಅಂತ. ಇಂಡಿವಿಜುವಲ್ ಸ್ಟೇಡ್ಗೆ ಬಂದಾಗ ಅದರಲ್ಲಿ 2 ಡಿವಿಷನ್ಸ್, ಪರ್ಸನ್ ರಿಟರ್ನ್ಸ್ ಫ್ರಮ್ ಅದರ್ ದ್ಯಾನ್ ನೇಪಾಳ್, ಭೂತಾನ್, ಮಯನ್ಮಾರ್ ಆರ್ ಚೈನಾ. ಓಕೆ, ಈ ದೇಶಗಳನ್ನು ಬಿಟ್ಟು ಬೇರೆ ದೇಶದಿಂದ ಏನಾದರೂ ಪರ್ಸನ್ಸು ಇಂಡಿಯಾಗೆ ರಿಟರ್ನ್ ಆದರೆ ಅವ್ರಿಗೆ ಯಾವ ರೀತಿಯಾದಂಥ ಜನರಲ್ ಫ್ರೀ ಅಲೋವೆನ್ಸಸ್ ಇರುತ್ತಪ್ಪ ಅಂತಂದರೆ, ಅದರಲ್ಲಿ ಫಸ್ಟು ಹೆಡ್ಡಿಂಗ್ ಬಂದು ಏಜ್, ಸೆಕೆಂಡ್ ಹೆಡ್ಡಿಂಗ್ ಬಂದರು ಸ್ಟೇ ಅಂತ, ಎಷ್ಟು ದಿನ ಸ್ಟೇ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಬಂದು ಜನರಲ್ ಫ್ರೀ ಅಲೋವೆನ್ಸಸ್ ಎಷ್ಟಿರುತ್ತೆ ಅಂತಂದರೆ, ಈಗ ಅವರು ಎಕ್ಸಾಂಪಲ್ ಬಿಲೋ 10 years ಅಂತ ಇದೆ, ಅಂತಂದರೆ ಲೆಸ್ ದ್ಯಾನ್ 10 years ಯಾರೋ ಒಂದು ಹುಡುಗ ಅಥವಾ ಹುಡುಗಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು 3 ದಿನಗಳ ಕಾಲ, ಬಿಫೋರ್ 3 days ಅಂತಂದರೆ 3 ದಿನದ ಒಳಗೆ ಯಾವುದೋ ಒಂದು ಕಂಟ್ರಿಗೆ, ಜರ್ಮನಿಗೆ ಅಂತಲೇ ಇಟ್ಕೊಳ್ಳೋಣ, ಜರ್ಮನಿಗೆ ಹೋಗಿ ರಿಟರ್ನ್ ಆಗ್ತಾಯಿದ್ದಾರೆ. ರಿಟರ್ನ್ ಆಗುವಾಗ ಲ್ಯಾಪ್ಟಾಪ್ ಅಂತೆ, ಕ್ಯಾಮ್ರಾ ಅಂತೆ, ಮತ್ತು ಯಾವುದೋ ಗೋಲ್ಡ್ ಅಂತೆ, ಇಲ್ಲ ಲಿಕ್ಕರ್ ಅಂತೆ, ಈ ಥರ ತೊಗೊಂಡು ಬರ್ತಿದ್ದಾರೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋದಾದರೆ, ಸೊ ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನು ಟೋಟಲ್ ಮಾಡಿ ಅದರಲ್ಲಿ ನಾವು 3000ನ ಡಿಡಕ್ಟ್ ಮಾಡ್ತೀವಲ್ವ, ಈ ಜನರಲ್ ಫ್ರೀ ಅಲೋವೆನ್ಸಸ್ ಇದೆಯಲ್ಲ ಅದು ಡಿಡಕ್ಷನ್ಸ್ ಆಗುತ್ತೆ. ಆ ಜನರಲ್ ಫ್ರೀ ಅಲೋವೆನ್ಸಸ್ನ ಡಿಡಕ್ಟ್ ಮಾಡಿದ್ಮೇಲೆ ನಾವು ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ 35% ಪ್ಲಸ್ 2% ಎಜುಕೇಷನ್ ಸೆಸ್, 1% ಹೈಯರ್ ಎಜುಕೇಷನ್ ಸೆಸ್ನ ಕ್ಯಾಲ್ಕುಲೇಟ್ ಮಾಡೋವಂಥದ್ದು. ಸೊ ಹಾಗೆ ನೋಡ್ಕೊಳ್ಳಿ, ಈಗ ಫಸ್ಟ್ ಸಿನಾರಿಯೋ ಬಿಲೋ 10 years, 10 yearsಗಿನ್ನ ಒಳಗಡೆ ಇರುವಂಥ ಪರ್ಸನ್ನು ಬಿಫೋರ್ 3 days ಅಂತಂದರೆ 3 days ಒಳಗೆ ಅವರು ಮುಗಿಸ್ಕೊಂಡು ಬಂದುಬಿಟ್ರು ಟ್ರಿಪ್ನ, ಆಗ ಅವ್ರಿಗೆ ಜನರಲ್ ಫ್ರೀ ಅಲೋವೆನ್ಸಸ್ ಎಷ್ಟು ಸಿಗುತ್ತಪ್ಪ ಅಂದರೆ 3000 ಅಷ್ಟು. ನೆಕ್ಸ್ಟು ಬಿಲೋ 10 years, ಸೇಮ್ ಬಿಲೋ 10 yearsೇ ಆಫ್ಟರ್ 3 days, 3 ದಿನ ಆದಮೇಲೆ, ಎಷ್ಟು ದಿನ ಆದರೂ ಆಗ್ಬೋದು, 3 ದಿನ ಆದಮೇಲೆ ಅವ್ರು ರಿಟರ್ನ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ 15,000. ಓಕೆ, ಜನರಲ್ ಫ್ರೀ ಅಲೋವೆನ್ಸಸ್. ಮತ್ತು ಮೋರ್ ದ್ಯಾನ್ 10 years ಅಂದರೆ ಮೋರ್ ದ್ಯಾನ್ 10 years ಬಿಫೋರ್ 3 days, 3 ದಿನಕ್ಕೆ ಮುಂಚೆನೇ ಅವ್ರು ರಿಟರ್ನ್ ಆಗಿದ್ದರೆ ಅವ್ರಿಗೆ 15,000. ಮೋರ್ ದ್ಯಾನ್ 10 years ಆಫ್ಟರ್ 3 days, ಆಫ್ಟರ್ 3 days ಏನಾದರೂ ರಿಟರ್ನ್ ಆಗಿದ್ದರೆ
they will get the general free allowances as a 35,000. ಓಕೆ, ಸೊ ಇಷ್ಟು ಬಂದು ಅದರ್ ದ್ಯಾನ್ ನೇಪಾಳ್, ಭೂತಾನ್, ಮಯನ್ಮಾರ್ ಆರ್ ಚೈನಾ, ಇಷ್ಟು ಕಂಟ್ರೀಸ್ನ. ಸೊ ಈ ಮತ್ತು ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಪರ್ಸನ್ ರಿಟರ್ನಿಂಗ್ ಫ್ರಮ್ ನೇಪಾಳ್, ಭೂತಾನ್, ಮಯನ್ಮಾರ್ ಆರ್ ಚೈನಾ. ಸೊ ವಿ ಹ್ಯಾವ್ 2 ಸಿನಾರಿಯೋಸ್. ಬಿಲೋ 10 years ಏನಾದರೂ ವ್ಯಕ್ತಿಗಳು ಆ ಪರ್ಟಿಕ್ಯುಲರ್ ದೇಶದಿಂದ ರಿಟರ್ನ್ ಆದರೆ ಏನು ಯಾವಾಗ ಆಫ್ಟರ್ 3 days ಅಲ್ಲೇ ಸ್ಟೇ ಮಾಡಿ ಒಂದು 3 ದಿನ ಆದಮೇಲೆ ಏನಾದರೂ ರಿಟರ್ನ್ ಆಗ್ತಿದ್ರೆ ಜನರಲ್ ಫ್ರೀ ಅಲೋವೆನ್ಸಸ್ ಬಂದು ಅವರಿಗೆ 1500. ಓಕೆ, ನೆಕ್ಸ್ಟ್ ಸೇಮ್ ಆಫ್ಟರ್ 10 years ಆಫ್ಟರ್ 3 days, ಇದು ಬಂದು ಫಸ್ಟ್ ಒನ್ ಬಂದು ಬಿಲೋ 10 years ಆಫ್ಟರ್ 3 days ಬಂದರೆ 1500. ಆಫ್ಟರ್ 10 years ಆಫ್ಟರ್ 3 days ಬಂದರೆ 6000. ಇಷ್ಟು ಬಂದು ಇಂಡಿವಿಜುವಲ್ ಸ್ಟೇ ಅಂತಂದರೆ ಈಗ ಯಾರೋ ಒಬ್ಬರು ಇಂಡಿವಿಜುವಲ್ ಆಗಿ ಹೋಗಿ ಸ್ಟೇ ಆಗಿ ಟ್ರಿಪ್ ಥರ ಅಥವಾ ಟೂರ್ ಥರ ಹೋಗಿ ಸ್ಟೇ ಆಗಿ 3 ದಿನಗಳ ಕಾಲ ಬಂದರೆ ಇಷ್ಟು, ಏಜು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಓಕೆ, ಇಷ್ಟು ಬಂದು ಇಂಡಿವಿಜುವಲ್ ಸ್ಟೇ. ಈಗ ಪ್ರೊಫೆಷ್ನಲ್ ನೋಡೋಣ. ಪ್ರೊಫೆಷ್ನಲ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಸ್ಟೇ ಅಂತ ಇದೆ. ಮೋರ್ ದ್ಯಾನ್ 3 months ಅಬ್ರಾಡಲ್ಲಿ ಇದ್ದು ಏನಾದರೂ 3 ತಿಂಗಳಿಗಿನ್ನ ಜಾಸ್ತಿ ಅಬ್ರಾಡಲ್ಲಿ ಸ್ಟೇ ಆಗಿದ್ದರೆ, ಮತ್ತು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ 12,000, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ಗೆ 12,000, ಯಾಕಂದರೆ ಅವ್ರೇನಾದರೂ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ನ ತಂದರೆ ಅದಕ್ಕೆ 12,000. ಮತ್ತು ಪ್ರೊಫೆಷ್ನಲ್ ಆರ್ಟಿಕಲ್ಸ್ ಏನಾದರೂ ತಂದರೆ ಅದಕ್ಕೆ 20,000. ಏನು ಈ 12,000 ಮತ್ತು 20,000 ಅಂದರೆ ಜನರಲ್ ಫ್ರೀ ಅಲೋವೆನ್ಸಸ್, ಅಂದರೆ ಅವ್ರಿಗೆ ಎಕ್ಸಂಪ್ಷನ್ ಸಿಗೋವಂಥದ್ದು. ನೆಕ್ಸ್ಟು ಯಾವುದೋ ಒಬ್ಬ ವ್ಯಕ್ತಿ ಮೋರ್ ದ್ಯಾನ್ 6 months ಸ್ಟೇ ಆಗಿದ್ದು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ನ ಏನಾದರೂ ತಂದರೆ 12,000, ಮತ್ತು ಪ್ರೊಫೆಷ್ನಲ್ ಆರ್ಟಿಕಲ್ಸ್ ಏನಾದರೂ ಅವ್ರು ತಂದರೆ ದೇ ವಿಲ್ ಗೆಟ್ ಅ ಎಕ್ಸಂಪ್ಷನ್ ಆಫ್ ಅಥವಾ ಜನರಲ್ ಫ್ರೀ ಅಲೋವೆನ್ಸಸ್ ಆಫ್ 40,000. ಸೊ ಇದನ್ನು ನೀವು ಬ್ಯಾಹೆಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ ಇನ್ ಅ ಈಸಿ ವೇ. ಸೊ ಗೋಲ್ಡ್ ಅಲೋವೆನ್ಸಸ್, ಸೊ ಇಷ್ಟು ಬಂದು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆಯಿತು ಮತ್ತು ಪ್ರೊಫೆಷ್ನಲ್ ಆರ್ಟಿಕಲ್ಸ್ ಆಯಿತು. ಈಗ ಗೋಲ್ಡ್ ಅಲೋವೆನ್ಸಸ್ ಹೇಗಪ್ಪ ಅಂತಂದರೆ ರಿಟರ್ನಿಂಗ್ ಫ್ರಮ್ ಅಬ್ರಾಡ್ ಬಿಫೋರ್ 6 months, ಅಬ್ರಾಡ್ ಹೋಗಿ 6 months ಇನ್ನು ಮುಂಚೆ ಅಥವಾ ಒಂದು 5 ತಿಂಗಳಿದ್ದೋ 4 ತಿಂಗಳಿದ್ದೋ 3 ತಿಂಗಳಿದ್ದೋ ಅವರೇನಾದರೂ ರಿಟರ್ನ್ ಆಗಿದ್ದರೆ ಎನಿ ಫಾರ್ಮ್ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ 35% ಗೋಲ್ಡ್ ಅಲೋವೆನ್ಸಸ್ ಸಿಗುತ್ತೆ. ಆಫ್ಟರ್ 6 months ಆದರೆ ಗೋಲ್ಡ್ ಬಾರ್ಸ್ಗೆ ಬಿಸ್ಕೆಟ್ಸ್ ಅಂತೀವಲ್ಲ ಅದಕ್ಕೆ 2%, ಆರ್ನಮೆಂಟ್ಸ್ ಇರುತ್ತಲ್ಲ ಜ್ಯುವೆಲ್ರೀಸು ಅದಕ್ಕೆ 5% ಇರುತ್ತೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಗೋಲ್ಡ್ ಅಲೋವೆನ್ಸಸ್. ನೆಕ್ಸ್ಟು ರಿಟರ್ನಿಂಗ್ ಫ್ರಮ್ 1 year, ನಾವು ಇಷ್ಟೊತ್ತು ಮಾತಾಡಿದ್ದು ಓನ್ಲಿ ಮಂತ್ಸ್. ಈಗ ರಿಟರ್ನಿಂಗ್ ಆಫ್ಟರ್ 1 year ಆಗಿದ್ದರೆ ಜನರಲ್ ಫ್ರೀ ಅಲೋವೆನ್ಸಸ್ ಮೇಲಾಗಿದ್ದರೆ ಅವರು 10,000 ಸಿಗುತ್ತೆ ಅವ್ರಿಗೆ ಜನರಲ್ ಫ್ರೀ ಅಲೋವೆನ್ಸಸ್ಸು. ಫೀಮೇಲ್ ಆಗಿದ್ದರೆ 20,000 ಸಿಗುತ್ತೆ. ಸೊ ನಿಮಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರ್ಬೋದು, ಬಟ್ ಒಂದು ಪ್ರಾಬ್ಲಮ್ನ ನೋಡಿದಾಗ ನಿಮ್ಗೆ ಅನಲೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಫಾರ್ಮೆಟ್. ಸೊ ಇಷ್ಟು ಬಂದು ಬ್ಯಾಗೇಜ್. ನೀವು ಯಾವುದೇ ಲಗೇಜ್ ತೊಗೊಳ್ಳಿ, ಲೈಕ್ ಎಕ್ಸಾಂಪಲ್ಸ್ ಹೇಳೋದಾದರೆ ಲಿಕ್ಕರ್ ಆಗಿರಬಹುದು, ಕ್ಯಾಮ್ರಾ ಆಗಿರಬಹುದು, ಜ್ಯುವೆಲ್ರಿ ಆಗಿರ್ಬೋದು, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಹೇರ್ ಡ್ರೈಯರ್ ಆಗಿರ್ಬೋದು, ಕಲರ್ ಟಿ ವಿ ಆಗಿರ್ಬೋದು, ಏನೋ ಒಂದು ತೊಗೊಂಡು ಬರ್ತಿರ್ತಾರೆ, ಪರ್ಫ್ಯೂಮ್ಸ್ ಆಗಿರ್ಬೋದು, ಈ ಥರ ಎಲ್ಲನೂ ಸಹ ಗೋಲ್ಡ್ ಬಿಸ್ಕೆಟ್ಸ್ ಆಗಿರ್ಬೋದು, ಗೋಲ್ಡ್ ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ಏನೋ ಪರ್ಸ್ನಲ್ ಎಫೆಕ್ಟ್ಸ್ ಆಗಿರ್ಬೋದು, ಇಲ್ಲ PC ಪರ್ಸ್ನಲ್ ಕಂಪ್ಯೂಟರ್ಸ್ ಆಗಿರ್ಬೋದು, ಇದನ್ನೆಲ್ಲ ತರ್ತಾರೆ. ಆಗ ನಾವು ಯಾವ ರೀತಿ ಬ್ಯಾಗೇಜ್ನ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಅಷ್ಟಕ್ಕೆ ಎಷ್ಟು ಜನರಲ್ ಫ್ರೀ ಅಲೋವೆನ್ಸಸ್ ಅವ್ರಿಗೆ ಸಿಗುತ್ತೆ. ಪ್ರೊಫೆಷ್ನಲ್ ಆಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಜನರಲ್ ಫ್ರೀ ಅಲೋವೆನ್ಸಸ್ಸು, ಪರ್ಸ್ನಲ್ ಯೂಸ್ ಆಗಿದ್ದರೆ ಒಂದು ಸ್ವಲ್ಪ ಕಡಿಮೆ ಸಿಗುತ್ತೆ. ಸೊ ಏಜು ಮ್ಯಾಟ್ರ್ ಆಗುತ್ತೆ, ನಾವು ಎಷ್ಟು ದಿನ ಸ್ಟೇ ಆಗ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಮತ್ತು ಮೇಲು ಫೀಮೇಲು ಅಂತಲೂ ಮ್ಯಾಟ್ರ್ ಆಗುತ್ತೆ, ಮತ್ತು ಏನು ಹೌಸ್ ಹೋಲ್ಡ್ ಆರ್ಟಿಕಲ್ಸ ಅಥವಾ ಪ್ರೊಫೆಷ್ನಲ್ ಅನ್ನೋದು ಸಹ ಬ್ಯಾಗೇಜಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ದಿಸ್ ಈಸ್ ದ ಬೇಸಿಕ್ ಕಂಡೀಷನ್ಸ್
ಟು ಕ್ಯಾಲ್ಕುಲೇಟ್ ದಿ ಬ್ಯಾಗೇಜ್ ಅಂತಲೇ ಹೇಳ್ಬೋದು. ಬ್ಯಾಗೇಜ್ ಜನರಲ್ ರೇಟ್ ಈಸ್ 35%. For that we have to add education cess is a 2% plus secondary higher education cess is the 1%. So totally 36.05% ಬರುತ್ತೆ. ಇಷ್ಟರ ಮೇಲೆ ನಾವು ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನಾವು ಬ್ಯಾಗೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಬ್ಯಾಗೇಜ್ ಈಸ್ ಆಲ್ಸೋ ಒನ್ ಆಫ್ ದಿ ಟೈಪ್ ಆಫ್ ಕಸ್ಟಮ್ ಡ್ಯೂಟಿ, ಬಟ್ ಲಗೇಜ್ ಮೇಲೆ ನಾವು ಅದನ್ನು ಲೆವಿ ಮಾಡ್ತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಬ್ಯಾಗೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಬ್ಯಾಗೇಜ್ ಅಂತಂದರೆ ಪ್ರಾಬ್ಲಮ್ಸ್ ಆನ್ ಬ್ಯಾಗೇಜ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ಸ್ ವಿ ಫಿನಿಶ್ ದ ಬ್ಯಾಗೇಜ್ ಪ್ರಾಬ್ಲಮ್ಸ್, ಲೆಟ್ಸ್ ವಿ ಹ್ಯಾವ್ ಅ ಡಿಸ್ಕಷನ್ ರಿಗಾರ್ಡಿಂಗ್ ಕಸ್ಟಮ್ ಡ್ಯೂಟಿ. ಥ್ಯಾಂಕ್ ಯು.